ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ಧನಸ್ಸು ರಾಶಿ ನೋಡಿ, ಧನಸ್ಸಿಗೆ ರಾಶಿಯಲ್ಲಿ ಚತುರ್ಗ್ರಹಗಳು. ಭಾಗ್ಯಸ್ಥಾನಾಧಿಪತಿ ರವಿ, ಪಂಚಮ ವ್ಯಯಾಧಿಪತಿ ಯೋಗಕಾರಕ ಕುಜ, ಸಪ್ತಮ ದಶಮಾಧಿಪತಿ ಬುಧ ಹಾಗೂ ಷಷ್ಠ್ಯ ಲಾಭಾಧಿಪತಿ ಶುಕ್ರ ಈ ಚತುರ್ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ, ಹಾಗೆಯೇ ರಾಶಿಯ ಮೇಲೆ ಚತುರ್ಥಾಧಿಪತಿ ವಕ್ರ ಗುರುವಿನ ದೃಷ್ಟಿ ಇದೆ. ಈ ಮೂರು ರಾಶಿಗಳು ದ್ವಿಸ್ವಭಾವ ರಾಶಿಗಳಾಗಿರೋದ್ರಿಂದ ಒಂದು ಯೋಗ ಉತ್ಪತ್ತಿಯಾಗುತ್ತೆ. ಇದಕ್ಕೆ ಯಮಧರ್ಮ ಯೋಗ ಅಂತ ಹೆಸರು. ಗಾಬರಿ ಪಡಬಾರ್ದು, ಆ ಯೋಗಕ್ಕೆ ಹೆಸರು ಯಮಧರ್ಮ ಯೋಗ ಅಂತ. ಇದಕ್ಕೆ ಗಾಬರಿ ಪಡಬೇಕಾಗಿಲ್ಲ. ಈ ಯೋಗ ಇದ್ದರೆ ಏನಾಗುತ್ತೆ ಅಂದರೆ, ಸದ್ಯಕ್ಕೆ 2026 ಜನವರಿ 14ನೇ ತಾರೀಕಿನವರೆಗೂ ಅಂಟಿಲ್ 14th ಜನವರಿ ಕಾರಣ ಇಲ್ಲದೆ ಧನುರ್ ರಾಶಿಯವರಿಗೆ ಏನೋ ಭಯ, ಕೆಟ್ಟ ಕನಸುಗಳು, ನಮಗೇನಾದರೂ ಆಗಿಬಿಟ್ರೆ ನಾಳೆ ಬೆಳಗ್ಗೆ ಕಂಡುಬಿಡ್ತೀವಲ್ವೋ, ಈ ರೀತಿಯದೆಲ್ಲ ಫೀಲಿಂಗ್ಸ್ ಬರ್ತಾ ಇರುತ್ತೆ, ಹೆದರಿಕೆ ಆಗ್ತಾ ಇರುತ್ತೆ, ಈ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ. ಇವು ಆಲೋಚನೆಗಳೇ ಸರಿ, ಸತ್ಯ ಅಲ್ಲ ಅದು. ಅದಕ್ಕೆ ಅದು ಮೊದಲು ತಿಳ್ಕೊಬೇಕಾಗತ್ತೆ. ಹೀಗೆಲ್ಲ ಆದಾಗ ಮನಸ್ಸಿಗೆ ಬೇಸರ ಆಗುತ್ತಲ್ವ. ಅದಕ್ಕೆ ಫಸ್ಟ್ ಆಫ್ ಆಲು ಇದು ಬರೀ ಆಲೋಚನೆಗಳು ಅಂತ ಹೇಳಿದ್ದೀನಿ, ಆಗತ್ತೆ ಅಂತ ಹೇಳಲಿಲ್ಲ. ಎಲ್ಲ ಥರ ತಪ್ಪು ಆಲೋಚನೆಗಳು ಒಂದು ತಿಂಗಳಂತೂ ಇವ್ರಿಗಿದ್ದೇ ಇರುತ್ತೆ. ಇವಾಗ ಊಟ ಮಾಡ್ತಾಯಿದ್ರೆ ಹಲ್ಲಿಗೇನಾದ್ರು ಸಿಕ್ಕಾಕೊಂಡ್ಬಿಟ್ರೆ, ಈ ರೀತಿಯಲ್ಲಿ ಏನೋ ಕುರ್ಜಿ ಮೇಲೆ ಕೂತ್ರೆ ಕುರ್ಜಿ ಮುರಿದೋಗ್ಬಿಟ್ರೆ ಹೀಗಾಗತ್ತೆ ಅವ್ರಿಗೆ. ಇದು ಶ್ರೀರಾಮನ ತಾರಕ ಮಂತ್ರ ಜಪದಿಂದ ದೂರ ಮಾಡ್ಕೋಬೋದು. ತಾರಕ ಮಂತ್ರ ನೋಡಿ ಈ ರೀತಿಯಲ್ಲಿ ಬರುತ್ತೆ: ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ, ರಾಮ್ ಅನ್ನೋದು ಬೀಜ ಮಂತ್ರ, ರಾಮ ಅನ್ನೋದು ನಾಮ. ಕೆಲವರು ಏನು ಮಾಡ್ತಾರೆ, ತ್ರಯೋದಶ ಮಂತ್ರ ಶ್ರೀರಾಮ ಜಯ ಜಯ ರಾಮ ಅಂತಾರೆ. ಅದು ಸರಿಯೇ, ಬಟ್ ಬೀಜ ಮಂತ್ರಕ್ಕೆ ಪವರ್ ಜಾಸ್ತಿ. ಶ್ರೀರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ಜಯ ರಾಮ್ ಅದು ಮಂತ್ರ ಆಗುತ್ತೆ. ಬೆಳಗ್ಗೆ ಹಾಗೂ ಸಂಜೆ ಈ ಮಂತ್ರವನ್ನು 10 ನಿಮಿಷಗಳು ಎಣಿಸ್ಕೊಳ್ಳೋದು ಬೇಡ. ಉತ್ತರಾಭಿಮುಖ ವೈಖಾರಿ ಅಂದರೆ ಜೋರಾಗಿ ಹೇಳುವಂಥದ್ದು. ಯಾವಾಗಲೂ ಮಂತ್ರಗಳು ಅಂದರೆ ನೋಡಿ 3 ಥರ ಬರುತ್ತೆ: ವೈಖಾರಿ, ಮಾನಸಿಕ, ಉಪಾಂಶ ಅಂತ ಬರುತ್ತೆ. ವೈಖಾರಿ ಅಂದರೆ ಜೋರಾಗಿ ಹೇಳ್ಕೊಳ್ಳೋದು, ಉಪಾಂಶ ಅಂದರೆ ವಿಸ್ಪರ್ಸಲ್ಲಿ ಕುಸ್ಕುಸದ ಮಾತಾಡ್ತಲ್ಲ ಹಾಗೆ, ಮಾನಸಿಕ ಅಂದರೆ ಮನಸ್ಸಲ್ಲಿ. ಇದು ನನ್ನ ಅನುಭವದಲ್ಲಿ ವೈಖಾರಿ ಮಂತ್ರಗಳಿಗೇ ಜಾಸ್ತಿ ಸ್ಟ್ರೆಂಗ್ತ್ ಇರೋದು. ಮಾನಸಿಕ ಜಪಗಳು ಯಾವಾಗ ಸ್ಟ್ರೆಂಗ್ತ್ ಆಗುತ್ತೆ ಅಂದರೆ, ನೀವು 1-2 ವರ್ಷ 3 ವರ್ಷ ವೈಖಾರಿಯಲ್ಲಿ ಮಾಡಿಕೊಂಡು ನಿಮ್ಮ ಬ್ರೈನ್ನ ಆರ್ಗನೈಸ್ ಮಾಡ್ಕೊಂಡಿರ್ತಿರಲ್ಲ, ಆವಾಗ ನಾವು ಮನಸ್ಸಲ್ಲಿ ಮಾಡ್ಕೋಬೋದು. ಮತ್ತೊಂದು ಕಡೆ ಕುಜ ಹಾಗೂ ಶುಕ್ರನ ಸಮ್ಮಿಲನದಿಂದ ಧನುರ್ ರಾಶಿಯವರಿಗೆ ಸಣ್ಣ ಪುಟ್ಟ ವಾಹನ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ರವಿಯ ಪ್ರಭಾವದಿಂದ ಧನುರ್ ರಾಶಿಯವರಿಗೆ ಪ್ರಭಾವಿ ಸ್ನೇಹಿತರು ಸಿಗ್ತಾರೆ, ಅದು ಇನ್ಫ್ಲೂಯೆನ್ಷಿಯಲ್ ಫ್ರೆಂಡ್ಸ್ ಸಿಗ್ತಾರೆ. ಇನ್ಫ್ಲೂಯೆನ್ಸ್ ಆಗ್ತಿದ್ರೆ ಏನಾಗುತ್ತೆ, ಅದು ಕಷ್ಟ ಅಲ್ವ ಒಂದು ಸರ್ತಿ ಆಗುತ್ತೆ. ಈ ರಾಶಿಯ ರಾಜಕಾರಣಿಗಳಿಗೆ ಒಳ್ಳೆಯದು. ಹಾಗೆಯೇ ರಾಶಿಯ ಕಲಾರಂಗಕ್ಕೆ ಅಂದರೆ ಸಿನಿಮಾ ನಟ ನಟಿಯರಿಗೂ ಒಳ್ಳೆಯದು. ಕುಜನ ಸ್ಥಾನದಿಂದ ಧನುರ್ ರಾಶಿಯವರಿಗೆ ಮಕ್ಕಳಿಂದ ಟೆನ್ಷನ್ಸು ಹೆಚ್ಚಾಗ್ತಾ ಬರುತ್ತೆ. ಅಂದರೆ ಅವರ ವರ್ತನೆ ಅಷ್ಟು ಸೌಮ್ಯವಾಗಿರಲ್ಲ. ತೃತೀಯದಲ್ಲಿ ರಾಹು ಇದ್ದರೆ ವಿಚಿತ್ರ ಧೈರ್ಯ ಹೆಚ್ಚಾಗಿ ಈ ರಾಶಿಯವರು ಅವರ ಒಡ ಹುಟ್ಟಿದವ್ರ ಜೊತೆಯಲ್ಲಿ ದರ್ಪದಿಂದ ವರ್ತಿಸ್ತಾರೆ. ಇದು ಬ್ಯಾಡ್ ಕರೇಜ್ ಅಂತೀವಿ. ಒಂದು ಸರ್ತಿ ಜಗಳ ಪಿಕಪ್ ಮಾಡ್ಕೊಂಡವು, ನನಗೆ ಯಾರು ಸೋಲೆ ಇಲ್ಲ ಅಂದ್ಬಿಟ್ಟು ಭಾಳ ಹತ್ತಿರದವ್ರ ಮೇಲೆ ಈ ಥರ ವರ್ತಿಸ್ತಾರೆ. ಅದು ಮುಂದಕ್ಕೆ ತೊಂದರೆ ಉಂಟಾಗುತ್ತೆ. ಮನೆಯಲ್ಲಿ ಅಶಾಂತಿ ಉಂಟಾಗ್ಬೋದು. ಚತುರ್ಥದಲ್ಲಿ ಶನಿ ಇರೋದರಿಂದ ತಾಯಿಯ ಆರೋಗ್ಯ ಕೆಡಬೋದು. ಅಷ್ಟಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದರೆ ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಒಳ್ಳೆಯದು. ಪಿತೃಸ್ಥಾನದಲ್ಲಿ ಕೇತು ಇದ್ದರೆ ತಂದೆಗೆ ಪುಣ್ಯಕ್ಷೇತ್ರದಲ್ಲಿ ಅಥವಾ ದೇಗುಲದಲ್ಲಿ ಅಪಘಾತದ ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ ಹಾಗೆ 2026 ಜನವರಿ ಅಂತ್ಯದವರೆಗೂ ಧನುರ್ ರಾಶಿಯವರಿಗೆ ಬೆಳಗ್ಗೆ ಹಾಗೂ ಸಂಜೆ ರಾಮತಾರಕ ಮಂತ್ರವನ್ನು 10 ನಿಮಿಷಗಳು ಉತ್ತರಾಭಿಮುಖ ಜಪಿಸಿದರೆ ಅದು ಬೆಸ್ಟ್ ರೆಮಿಡಿ. ಅದು ಮತ್ತೊಮ್ಮೆ ಮಂತ್ರ ಒಂದು ಸರ್ತಿ ಹೇಳಿಬಿಡ್ತೀನಿ: ಶ್ರೀರಾಮ್ ಜಯ ಜಯ ರಾಮ್ ಅಂತ. ಅನುಕೂಲ ಇದ್ದವರು 4 ತಿಂಗಳ ಕಾಲ ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ ತೋರು ಬೆರಳಿಗೆ ಪುಷ್ಯರಾಗ ಹರಳನ್ನು ಧರಿಸಿದರೆ ಬಹಳ ಒಳ್ಳೆಯದು. ಯಾವುದೇ ಹರಳುಗಳನ್ನು ಸುಮ್ಮನೆ ಅಂಗಡಿಯಲ್ಲಿ ತೊಗೊಂಡು ಹಾಕ್ಕೊಂಡ್ಬಿಟ್ರೆ ಅದು ಕೆಲಸ ಮಾಡೋದಿಲ್ಲ. 40 ದಿವಸ ಶುದ್ಧೀಕರಣ ಅಂತ ಮಾಡಬೇಕು. ಆ ಶುದ್ಧೀಕರಣ ಮಾಡ್ಕೊಳ್ಳೋದು ಬೇರೆ ಬೇರೆ ರಾಶಿಗಳಿಗೆ, ಬೇರೆ ಬೇರೆ ಜಾತಿಗಳಿಗೆ ಬೇರೆ ರೀತಿಯಲ್ಲಿ ನಮ್ಮ ಗ್ರಂಥಗಳಲ್ಲಿ ಮಣಿಮಾಲ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಕೊಡ್ತಾರೆ. ಸೊ ಆ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕು ಅಂದರೆ ಬೇಕಾದ್ರೆ ನಮ್ಮ ಕಚೇರಿಯನ್ನು ಸಂಪರ್ಕಿಸ್ಬೋದು.
ಇಷ್ಟು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಗುರುಜಿ, ಈಗ ಮಕರ ರಾಶಿ. ರಾಶ್ಯಾಧಿಪತಿ ಶನಿ ಮಕರಕ್ಕೆ ರಾಶ್ಯಾಧಿಪತಿ ಶನಿ ತೃತೀಯದಲ್ಲಿದ್ದು ಅದು ಇರೋದು ಒಂದು ದೇವರ ಆಶೀರ್ವಾದನ ತಿಳ್ಕೊಬೇಕಾಗತ್ತೆ. ಅಂದ್ಕೊಂಡಿದ್ದ ಕಾರ್ಯಗಳಿಗೆ ಚಲಾವಣೆ ಆಗುತ್ತೆ. ನೋಡಿ, ಯಾವುದೇ ಜಾತಕದಲ್ಲಿ 3ನೇ ಮನೆ ಅಂತ ತೊಗೊಂಡಾಗ ಅದಕ್ಕೆ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ರಾಹು, ಕುಜ ಅಥವಾ ಶನಿ ಇದ್ದರೆ ಅವ್ರಿಗೆ ಸಕ್ಸಸ್ ಜಾಸ್ತಿ ಬರುತ್ತೆ. ಅವಾಗ ಸದ್ಯಕ್ಕೆ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಕೂತಿದ್ದಾನೆ. ಅಂದರೆ 7.5 ಮುಗಿದಿದೆ. ನಿಂತಿರೋ ಕೆಲಸಗಳು ಮುನ್ನುಗ್ಗುತ್ತೆ. ಆದರೆ ಶನಿ ಮೇಲೆ ಇದು ಕುಜನ ದೃಷ್ಟಿ ಇರೋದ್ರಿಂದ ದೈಹಿಕ ದಣಿವು ಹೆಚ್ಚಿರುತ್ತೆ, ಖರ್ಚುಗಳೂ ಹೆಚ್ಚಾಗ್ತಾ ಇರುತ್ತೆ. ಫಿಸಿಕಲ್ ಸ್ಟ್ರೈನ್ ಭಾಳ ಇರುತ್ತೆ ಅವ್ರಿಗೆ. ಪಾದಗಳಲ್ಲಿ ಕಾಲುಗಳಲ್ಲಿ ನಿಶಕ್ತಿ ಉಂಟಾಗುತ್ತೆ. BP ಹಾಗೂ ಶುಗರ್ ಕಾಯಿಲೆ ಇರೋರಿಗೆ ಉಲ್ಬಣ ಆಗುತ್ತೆ. ಚತುರ್ಥಾಧಿಪತಿ ಅಂದರೆ ಗೃಹಸ್ಥಾನಾಧಿಪತಿ, 4ನೇ ಮನೆಗೆ ಗೃಹಸ್ಥಾನ ಅಂತೀವಿ. ಕುಜ ಹಾಗೂ ಗೃಹಕಾರಕ ಶುಕ್ರ ವ್ಯಯದಲ್ಲಿದ್ದರೆ ನವನಿರ್ಮಾಣ ಆಗಿರುವಂಥ ಮನೆಗೆ ಪ್ರವೇಶ ಅಂದರೆ ಗೃಹ ಪ್ರವೇಶ ಮಾಡ್ತಾರೆ ಅಂತ ಅರ್ಥ. ಹೊಸ ಮನೆಗೆ ಹೋಗ್ತಾರೆ ಅಂತ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಆವಾಗಲೇ ನಾನು ಒಂದು ಒಂದು ಕಡೆ ಹೇಳ್ತಾ ಇದ್ದೆ, ರಾಶಿಗೆ ಹಲ್ಲುಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಹಲ್ಲುಗಳು ಸ್ವಲ್ಪ ಹುಳುಕಾಗ್ಬೋದು, ಈ ರೀತಿ ಆಗೋದು, ದಂತ ಸಮಸ್ಯೆ ಕಾಣಿಸ್ಕೋಬೋದು. ಹಾಗೆಯೇ ಶನಿ ಮೇಲೆ ಕುಜನ ದೃಷ್ಟಿಯಿಂದ ಪದೇ ಪದೇ ತಲೆನೋವು ಉಂಟಾಗುತ್ತೆ. ಅದು BP ಆಗ್ಬೋದು ಅಥವಾ ಸ್ಟ್ರೆಸ್ಸಿಂದನಾಗ್ಬೋದು. ಇನ್ನು ಅಷ್ಟಮದಲ್ಲಿ ಕೇತು ಇರೋದರಿಂದ ಮೂಲವ್ಯಾಧಿ ಅಂದರೆ ಪೈಲ್ಸ್ ಇರೋವರೆಗೆ ಉಲ್ಬಣ ಉಂಟಾಗುತ್ತೆ. ಯಾವುದೇ ಜಾತಕದಲ್ಲಿ 8ನೇ ಮನೆಯಲ್ಲಿ ಕೇತು ಇದ್ದರೆ ಲಗ್ನದಿಂದ ನಾನು ನೋಡೋದು 70-80% ಕೇಸಲ್ಲಿ ಅವ್ರಿಗೆ ಪೈಲ್ಸ್ ಬರುತ್ತೆ. ಇದವರೆಗೆ ಸ್ವಲ್ಪ ಉಲ್ಬಣ ಆಗ್ಬೋದು. ಆ ರಂಧ್ರಗಳಲ್ಲಿ ಏನಾದರೂ ಹುಣ್ಣು, ವಿಪರೀತ ನವೆ, ಇನ್ಫೆಕ್ಷನ್ ಈ ರೀತಿ ಕಾಣಿಸ್ಕೋಬೋದು. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಕೂಡ ಕಾಡಬಹುದು. ಪಂಚಮದಲ್ಲಿ ಸಪ್ತಮಾಧಿಪತಿ ಉಚ್ಚ ಚಂದ್ರನಿಂದ ಮಕರ ರಾಶಿಯ ಅವಿವಾಹಿತರಿಗೆ ಯಾರು ಪ್ರಯತ್ನ ಪಡ್ತಾ ಇರ್ತಾರೋ ಪ್ರೇಮ ವಿವಾಹದಲ್ಲಿ ಅದೊಂದು ಉಂಟಾಗ್ಬೋದು ಅವ್ರಿಗೆ. ಹಾಗನ್ಬಿಟ್ಟು ಹೋಗಿ ಇಮ್ಮಿಡಿಯೇಟಾಗಿ ಲವ್ ಮಾಡಬೇಕು ಅಂತಿಲ್ಲ ಇರೋರಿಗೆ. ಇನ್ನು ಕೆಲವರು ಪ್ರೇಮ ಪ್ರಸಂಗಕ್ಕೆ ಬೀಳ್ಬೋದು. ದಾಂಪತ್ಯ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಷಷ್ಠದಲ್ಲಿ ವಕ್ರ ಗುರು ಇರೋದ್ರಿಂದ ಖರ್ಚುಗಳು ಹೆಚ್ಚು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು, ಕೆಲಸಕ್ಕೆ ಬಾರದಿರೋ ಕೆಲಸಗಳಿಂದ ಬೇಸರ, ಸುಮ್ಮನೆ ಅನ್ವಾಂಟೆಡ್ ಕೆಲಸಗಳು ಏನಾದರೂ ಮಾಡ್ತಾ ಇರೋದು ಅಂತ. ಪರಿಹಾರ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಶುಕ್ರನನ್ನು ಬಲಪಡಿಸಬೇಕು. ಶುಕ್ರನ ದೇವತೆ ಬಂದು ಅಮ್ಮನವರು. 3 ತಿಂಗಳು ಶುಕ್ರವಾರಗಳು ಅಂದರೆ ಎವ್ರಿ ವೀಕು ಸ್ವಲ್ಪ ಒಣ ಅವರೆಕಾಳು ಯಾವುದಾದ್ರೂ ಅಮ್ಮನವರ ದೇಗುಲಕ್ಕೆ ಅರ್ಪಿಸಿ, ಮೊದಲನೇ ಶುಕ್ರವಾರ ಕೆಂಪು ಹಾಗೂ ಹಸಿರು ಬಣ್ಣದ ವಸ್ತ್ರಗಳನ್ನು ಸ್ವಲ್ಪ ಅರ್ಪಿಸಬೇಕು. ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ, ಇವಾಗ ನಾನು ಹೇಳೋದು ಈ ಅದ್ಭುತ ಶೂಲಿನಿ ಮಂತ್ರವನ್ನು, ಅದಕ್ಕೆ ಶೂಲಿನಿ ಮಂತ್ರ ಅಂತಾರೆ, 54 ಬಾರಿ ಇಲ್ಲ 108 ಬಾರಿ ಜಪಿಸಿದರೆ ಅದು ಭಾಳ ಒಳ್ಳೆಯದು. ಈ ಮಂತ್ರ ನೋಡಿ ಈ ರೀತಿಯಲ್ಲಿ ಬರುತ್ತೆ. ಓಂ ಹ್ರೀಂ ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂತ ಬರುತ್ತೆ. ಓಂ ಹ್ರೀಂ ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂತ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಕುಂಭರಾಶಿಗೆ ಸಂಬಂಧಪಟ್ಟಿದ್ದು, ರಾಶಿಯಲ್ಲಿ ರಾಹು ಇರೋದರಿಂದ ಕುಂಭರಾಶಿಯವರಿಗೆ ಏನಾದರೂ ಭಯ ಆತಂಕ ಇದ್ದೇ ಇರುತ್ತೆ, ಏನೋ ಒಂದು ಫಿಯರ್ ಅಂತ ಬರ್ತಾ ಇರುತ್ತೆ. ಹಾಗೆಯೇ ರಾಹು ಪ್ರಭಾವದಿಂದ ಇವರಿಗೆ ಬಹಳ ಹತ್ತಿರವಾದವರು ಕೂಡ ಇವರನ್ನು ಸಣ್ಣ ಪುಟ್ಟ ವಿಷಯಗಳಿಗೆ ಅಪಾರ್ಥ ಮಾಡಿಕೊಂಡು ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಆ ರೀತಿಯಲ್ಲಿ. ಇದರಿಂದ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುತ್ತೆ. ಸಪ್ತಮದಲ್ಲಿ ಕೇತು ಇರೋದರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರೋಗ್ಯದ ಸಮಸ್ಯೆಗಳು, ನೌಕರಿಯಲ್ಲಿ ತೊಡಕುಗಳು, ಅಪಾರ್ಥಗಳು ಈ ರೀತಿ. ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ಸಾಡೆ ಸಾತಿ ಕಡೇ ಭಾಗ, ಇದು ಸ್ವಲ್ಪ ಹಿಂಸೆ ಅಂತಲೇ ಹೇಳಬೇಕು. ಸೀತೆ ಯಾವಾಗಲೂ ಹೇಳ್ತಾರೆ, ಈಗ ಕಡೇ ಭಾಗ ಸಾಡೆ ಸಾತಿ ನಡೀತು ನೋಡಿ. ಅವಾಗ ಏನಾಗುತ್ತೆ ಅಂದರೆ ಶನಿಗೆ ಸಮಾಧಾನ ಆಗಲ್ವಂತೆ. ಅವನೇನು ಮಾಡ್ತಾನಂತೆ ಅಂದರೆ, ಇನ್ನೇನು ನನ್ನ ಟರ್ಮ್ ಮುಗಿದೋಯ್ತು, ನಾನು ಇದ್ರ ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ಲ ಅವರಿಗೆ, ಸೊ ಬಿಡೋಕ್ಕೆ ಮುಂಚೆ ಸ್ವಲ್ಪ ರುಬ್ಬೋಣ ಅಂತ ಸ್ವಲ್ಪ ರುಬ್ತಾನಂತೆ. 4ನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಚಂದ್ರ ಇರೋದು ಕಾರಕೋ ಭಾವನಾಶಾಯ ಅಂತ ಹೇಳಿದಂಗೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕುಂಭರಾಶಿಯ ತಾಯಿಯಂದರು ಇನ್ನು 3 ತಿಂಗಳ ಕಾಲ ಜಲಸ್ಥಳಗಳಲ್ಲಿ ಮತ್ತು ಗುಂಪಿರೋ ಸ್ಥಳಗಳಲ್ಲಿ, ಜನಸಂದಣಿ ಇರೋ ಸ್ಥಳಗಳಲ್ಲಿ, ಹಾಗೇನೆ ರಸ್ತೆಯಲ್ಲಿ ಭಾಳ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇಲ್ಲದ್ರೆ ಅವರ ದೇಹಕ್ಕೆ ತೊಂದರೆ ಉಂಟಾಗುತ್ತೆ.
ಬೀಳೋದು, ತಗಲ್ಸ್ಕೊಳ್ಳೋದು, ಯಾರೋ ತುಳಿದು ಬಿಡೋದು ಈ ರೀತಿಯಲ್ಲಿ. ಇನ್ನು ಚತುರ್ಗ್ರಹಗಳು ಲಾಭದಲ್ಲಿರೋದು, ಹಾಗೆಯೇ ವಕ್ರ ಗುರು ದೃಷ್ಟಿ ಕೂಡ ರಾಶಿಯ ಮೇಲೆ ಹಾಗೂ 4 ಗ್ರಹಗಳ ಮೇಲಿರೋದು ರಕ್ಷಾ ಕವಚ ಅಂತ ಹೇಳಬೇಕಾಗತ್ತೆ. ಒಂದು ಹೆಲ್ಮೆಟ್ ಹಾಕ್ಕೊಂಡಂಗೆ. ಯಾರನ್ನು ಗುರು ಅಂತ ಕುಂಭರಾಶಿಯವರು ಭಾವಿಸ್ತಾರೋ ಅವರಿಗೆ ಗುರು ರಕ್ಷಣೆ ಖಂಡಿತವಾಗಿರುತ್ತೆ. ಅಂದರೆ ಅವ್ರ ಮೇಲೆ ಭಕ್ತಿಯಿಂದ ನಡ್ಕೊಂಡ್ರೆ. ರಾಶಿಯಲ್ಲಿ ರಾಹು ಇರೋದರಿಂದ ಚರ್ಮದ ಮೇಲೆ ಏನಾದರೂ ಮಚ್ಚೆಗಳು, ಸೋಂಕುಗಳು, ದವಡೆಯಲ್ಲಿ ನೋವು ಈ ರೀತಿ ಕಾಡ್ಬೋದು. ಅದನ್ನು ಸರಿಯಾಗಿರೋ ಡಾಕ್ಟ್ರಿಗೆ ಅವ್ರು ತೋರಿಸ್ಕೋಬೇಕಾಗತ್ತೆ. ಪರಿಹಾರ: ರಾಶ್ಯಾಧಿಪತಿ ಶನಿ ಮೇಲೆ ಭೂಮಿಕಾರಕ ಕುಜನ ದೃಷ್ಟಿ ಇರೋದರಿಂದ ಕುಂಭರಾಶಿಯವರು ದಿನನಿತ್ಯ ಮುಂಜಾನೆ ಅಥವಾ ಸಂಜೆ ಯಾವುದಾದ್ರೂ 1 ಉತ್ತರಾಭಿಮುಖ ಕುಜನ ಬೀಜ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಕುಜ ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಆನಂತರ ಷಣ್ಮುಖ ಗಾಯತ್ರಿ ಮಂತ್ರವನ್ನು 28 ಬಾರಿ ಜಪಿಸಬೇಕಾಗತ್ತೆ. ಷಣ್ಮುಖ ಗಾಯತ್ರಿ ಮಂತ್ರ ಹೇಗೆ ಬರುತ್ತೆ ಅಂದರೆ: ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಮನೆಯಲ್ಲಿ ಸುಬ್ರಹ್ಮಣ್ಯ ದೇವರ ಫೋಟೋ ಇದ್ದರೆ 24 ದಿನಗಳು ಬೆಳಗ್ಗೆ ಅದಕ್ಕೆ ಕೆಂಪು ಪುಷ್ಪ ಅರ್ಪಿಸಿ, ಆನಂತರ 2 ಬೆಳ್ಳಿ ದೀಪ ಇದ್ದರೆ, ಚಿಕ್ಕ ಬೆಳ್ಳಿ ದೀಪ ಇದ್ದರೆ ಅಥವಾ ಹಿತ್ತಾಳೆ ದೀಪ ಆದರೂ ಪರವಾಗಿಲ್ಲ, ತುಪ್ಪ ಹಾಕಿ ದೀಪಗಳನ್ನ ಬೆಳಗಿಸ್ಬೇಕಾಗತ್ತೆ. ಈ ದೀಪಗಳೆಲ್ಲ ಒಂದು ಅರ್ಧ ಗಂಟೆ ಉರಿದ್ರೆ ಸಾಕು, ಗಂಟೆಗಳು ಉರಿಬೇಕು ಅಂತಿಲ್ಲ. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಕೊನೆಯ ರಾಶಿ ಮೀನರಾಶಿ. ಕೊನೆಯ ರಾಶಿ ಅಂತ ಹೇಳಬಾರ್ದು ನೀವು, ಮೀನರಾಶಿ ಅಂತ ಮಾತ್ರ ಹೇಳಬೇಕು. ಮೀನರಾಶಿ ಇಲ್ಲರೆ ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಮೀನರಾಶಿಗೆ ಮೋಕ್ಷ ರಾಶಿ ಅಂತ ಹೇಳ್ತಾರೆ, ಗೊತ್ತಾ? ಯಾರು ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇರುತ್ತೋ ಮೀನರಾಶಿಯವರಿಗೆ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ. ಅಂದರೆ ಪುನರ್ಜನ್ಮಂ ನ ವಿದ್ಯತೆ ಅಂತ. ಅದಕ್ಕೆ ದೈವಿಕ ಆರಾಧನೆ ಮಾಡಿದ್ರೆ ಮೀನರಾಶಿಯವರಿಗೆ ಸಾಧಾರಣವಾಗಿ ಅಮ್ಮನವ್ರ ರೂಪದಲ್ಲಿ ಅವ್ರಿಗೇನಾದರೂ ಒಂದು ಅನುಭವನೂ ಆಗ್ಬೋದು. ಅದೊಂದು ಅಡ್ವಾಂಟೇಜ್ ಇರುತ್ತೆ. ಅದು ರಾಶಿಯಲ್ಲಿ ಶನಿ ಇರೋದು ಅದೇ. ಇವಾಗ ಅವ್ರು 7.5 ಮಧ್ಯಭಾಗ ನಡೀತಾ ಇದೆ. ತಲೆ ಮೇಲೆ 100 kg ಭಾರ ಇಟ್ಕೊಂಡಂಗೆ ಲೆಕ್ಕ. ಇದು ಸ್ವಲ್ಪ ಚಿಂತಾಜನಕ ಅಂತ ಹೇಳಬೇಕಾಗತ್ತೆ. 7.5 ಮಧ್ಯಭಾಗ ನಡೆದಾಗ ಸದಾ ಮನಸ್ಸಲ್ಲಿ ಏನಾದರೂ ಆತಂಕ, ಏನೋ ಒಂದು ಕಾನ್ಸ್ಟೆಂಟಾಗಿ ಒಂದು ಫಿಯರು, ಬೇಸರ, ಆರೋಗ್ಯದಲ್ಲಿ ಏರುಪೇರಾಗೋದು ಈ ರೀತಿ ಕಾಡ್ತಾನೆ ಇರುತ್ತೆ. ವೈಪರೀತ್ಯಗಳಿರುತ್ತೆ. ಅಂದರೆ ಯಾವಾಗಲೂ ಮಲಗಬೇಕು ಅಂತ ಆಸೆ ಇರುತ್ತೆ, ಇನ್ನೇನು ಇರುತ್ತೆ, ಆ ರೀತಿಯಲ್ಲೆಲ್ಲ ಒಂಥರ ಸುಸ್ತು, ಯಾವಾಗಲೂ ಸುಸ್ತು ಅಂತ ಇರ್ತಾರೆ. ಹಾಗೆಯೇ ಜನ್ಮರಾಶಿಯ ಮೇಲೆ ಹಾಗೂ ಜನ್ಮ ರಾಶಿಯಲ್ಲಿರೋ ಶನಿ ಮೇಲೆ ಕುಜನ ಚತುರ್ಥ ದೃಷ್ಟಿ, ಹಾಗೆಯೇ ಶನಿ ಕುಜನ ಮೇಲೆ ದಶಮ ದೃಷ್ಟಿ ಹಾಕಿರೋದ್ರಿಂದ ಬಹಳ ಒತ್ತಡಗಳು, ಕಾಲುಗಳಲ್ಲಿ ಪಾದಗಳಲ್ಲಿ ಸದಾ ನೋವು, ಸುಸ್ತು, ಜುಗುಪ್ಸೆ. ಪಂಚಮಾಧಿಪತಿ ಚಂದ್ರ ತೃತೀಯದಲ್ಲಿ ಉಚ್ಚನಾಗಿರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ಇರೋದು ಸಾಧಾರಣವಾಗಿ ಒಳ್ಳೆಯದಲ್ಲ. ಜಾತಕದಲ್ಲಿ 4ನೇ ಮೇಲೆ ಗುರು ಇದ್ದರೆ ಬಹಳ ಒಳ್ಳೆಯದು, ಗೋಚಾರದಲ್ಲಿದ್ದರೆ ಅಷ್ಟು ಒಳ್ಳೆಯದಲ್ಲ. ಆದರೆ ಗುರು ವಕ್ರನಾಗಿ ಇರೋದರಿಂದ ಯಶಸ್ಸು ನಿಶ್ಚಿತ, ಇಷ್ಟಾರ್ಥ ಸಿದ್ಧಿ ಹಾಗೂ ಗೃಹ ಯೋಗ ಕೂಡ ಇರುತ್ತೆ. ಅಂದರೆ ಒಂದು ಹೊಸ ಮನೆ ಸಿಗ್ಬೋದು, ಅವರಿಗೆ ಭೂಮಿ ತೊಗೋಬೋದು, ಆ ರೀತಿಯಲ್ಲಿ. ಆದರೆ ಚತುರ್ಥಾಧಿಪತಿ ಬುಧ ಕುಜಗ್ರಸ್ತನಾಗಿರೋದ್ರಿಂದ, ಹಾಗೆಯೇ ಶನಿ ದೃಷ್ಟಿಗೀಡಾಗಿರೋ ಕುಜ ಚತುರ್ಥದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಅನಿರೀಕ್ಷಿತ ಏರುಪೇರುಂಟಾಗುತ್ತೆ. 6ನೇ ಮನೆ ಅಂದರೆ ರೋಗಸ್ಥಾನದಲ್ಲಿ ಕೇತು ಇರೋದ್ರಿಂದ ಪದೇ ಜೀರ್ಣಕ್ರಿಯೆ ಅಂದರೆ ಡೈಜೆಷನು ಸ್ವಲ್ಪ ಕೆಡ್ತಾ ಬರುತ್ತೆ. ಇವ್ರಿಗೆ ಸದ್ಯಕ್ಕೆ ಈ ಫುಡ್ ಪಾಯ್ಸನಿಂಗು, ಸ್ಟಮಕ್ ಇನ್ಫೆಕ್ಷನ್ಸು ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಕಂಡ್ಕಂಡೆ ಹೋಗ್ಬಿಟ್ಟು ಅದು ಇದು ತಿಂದುಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ರವಿ ಇರೋದರಿಂದ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚಾಗುತ್ತೆ. ತೃತೀಯ ಅಷ್ಟಮಾಧಿಪತಿ ಶುಕ್ರನು ದಶಮದಲ್ಲಿ ಇರೋದು ಒಳ್ಳೆಯದಲ್ಲ. ಯಾವಾಗಲೂ ಹೇಳ್ತಾ ಇರ್ತೀನಿ, ಮೀನರಾಶಿ ಅಥವಾ ಮೀನಲಗ್ನಕ್ಕೆ ಶುಕ್ರ ಸ್ವಲ್ಪ ಅಶುಭ ಗ್ರಹ ಅಂತ. ಇನ್ನು ಯೋಗಕಾರಕ ಕುಜ ಕರ್ಮಸ್ಥಾನದಲ್ಲಿದ್ದು ಅದರ ಮೇಲೆ ಶನಿ ಪ್ರಭಾವ ಇರೋದ್ರಿಂದ ಮೀನರಾಶಿಯ ನ್ಯಾಯಾಧೀಶರು ಹಾಗೂ ಕಾನೂನು ತಜ್ಞರಿಗೆ ಅಂದರೆ ಲಾಯರ್ಸ್ಗೆಲ್ಲ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ. ಹಾಗೆಯೇ ಯಾರು ಮೀನರಾಶಿಯವರಿಗೆ ಹಿಂಸೆ ಕೊಟ್ಟಿದ್ದರೋ ಹಿಂದೆ, ಇವಾಗ ಯಾರು ಹಿಂಸೆ ಕೊಡ್ತಾ ಇದ್ದಾರೋ ಅವರ ಕರ್ಮದ ಕೊಡ ತೆರೆಯುತ್ತೆ. ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಅದು ಅಮ್ಮನವರ ಕೃಪಾ ಕಟಾಕ್ಷದಿಂದ ಅಂತ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ರಾಹು ಇದ್ದರೆ
ನಿದ್ದೆ ವೈಪರೀತ್ಯಗಳು ಆವಾಗಲೇ ಹೇಳಿದಂಗೆ ಹೆಚ್ಚಾಗ್ತಾ ಬರುತ್ತೆ. ಹಾಗೆ ರಾಹು ಈ ರೀತಿ ಇದ್ದರೆ ಕಿವಿಯಲ್ಲಿ ಕುಗ್ಗಿ ಹೆಚ್ಚಾಗಿ ಆಗಾಗ ಮೂಗು ಪದೇ ಪದೇ ಕಟ್ತಾ ಇರುತ್ತೆ. ಇನ್ನು ಚತುರ್ಥದಲ್ಲಿ ರಾಶ್ಯಾಧಿಪತಿ ಗುರು ವಕ್ರನಾಗಿ ಸ್ವನಕ್ಷತ್ರದಲ್ಲಿ ಅಂದರೆ ಪುನರ್ಸು ನಕ್ಷತ್ರದಲ್ಲಿ ಇರೋದರಿಂದ ಮೀನರಾಶಿಯವರ ಕೆಲವು ಕನಸುಗಳು ನನಸಾಗುತ್ತೆ, ದೈವ ರಕ್ಷಣೆ ಅಂತ ಅವ್ರಿಗಿರುತ್ತೆ. ಇನ್ನು ಇದಕ್ಕೆ ಪರಿಹಾರ ಸಂಬಂಧಪಟ್ಟಂತೆ ಪಂಚಮಾಧಿಪತಿ ಚಂದ್ರ ಉಚ್ಚನಾಗಿ ರೋಹಿಣಿ ನಕ್ಷತ್ರದಲ್ಲಿದ್ದು ಅದರ ಅಧಿಪತಿ ಶುಕ್ರ ಅಂದರೆ ದೈತ್ಯ ಗುರು ದೇವಗುರು ಬೃಹಸ್ಪತಿಯ ಮನೆಯಲ್ಲಿರೋದ್ರಿಂದ ಮೀನರಾಶಿಯವರು ಶ್ರೀಕೃಷ್ಣನ ಆರಾಧನೆ ಮಾಡಬೇಕು. ಹಾಗೆಯೇ ಶಿವನ ಆರಾಧನೆ ಕೂಡ ಮಾಡಬೇಕು. ಇನ್ನು ಶ್ರೀಕೃಷ್ಣನ ಆರಾಧನೆ ಮಾಡೋ ವಿಧಾನ ಯಾವಾಗಾದರೂ ಅನುಕೂಲ ಇದ್ದರೆ ಕೇರಳ ರಾಜ್ಯದಲ್ಲಿರುವಂಥ ಗುರುವಾಯೂರು ದೇವಸ್ಥಾನದಲ್ಲಿ ಗುರುವಾಯೂರಪ್ಪನ ದರ್ಶನ ಮಾಡಿದ್ರೆ ಅದು ವಯಸ್ಸಾಗಿರೋ ಕೃಷ್ಣ ಅಂತ ಹೇಳ್ತಾರೆ. ಬಟ್ ಅದು ಭಾಳ ಪವರ್ಫುಲ್ ಅಂತ ನನ್ನ ಅಭಿಪ್ರಾಯ. ಅಲ್ಲಿ ಹೋಗಿ ಅಲ್ಲಿ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಭಾಳ ಒಳ್ಳೆಯದು, ಭಾಳ ಬ್ಯೂಟಿಫುಲ್ಲಾಗಿ ಅದರ ಎಫೆಕ್ಟ್ಸ್ ಫೀಲ್ ಆಗುತ್ತೆ. ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ಗುರುವಾಯೂರಲ್ಲಿ ಬುಧವಾರ ಸಂಜೆ ಹೋಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಮಂತ್ರವನ್ನು 800 ಬಾರಿ ಮಾಡ್ಕೊಂಬಂದರೆ ಅದು 10 ಟೈಮ್ಸ್ ಮೋರ್ ಎಫೆಕ್ಟಿವ್ ಅಂತ. ಬಟ್ ಪ್ರಾರ್ಥನೆ ಮಾಡಬಾರ್ದು, ದೇವರನ್ನು ನಾವು ಕೇಳಬಾರ್ದು. ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಅವ್ನು ನೋಡೋಗ್ಬಿಡ್ತಾನೆ ಕೊನೆಗೆ. ಏನಿದ್ರು ಬ್ಲೆಸ್ ಮೀ ಅಂತ ಹೇಳಬೇಕಷ್ಟೆ. ಹಾಗೆಯೇ ನಂಜನಗೂಡು ಪುಣ್ಯಕ್ಷೇತ್ರದಲ್ಲಿ ಇವರು ಮೀನರಾಶಿಯವರು ನಂಜುಂಡೇಶ್ವರನ ದರ್ಶನ ಮಾಡಿದ್ರು ಭಾಳ ಒಳ್ಳೆಯದು. ನಿಮಗೆಲ್ಲ ಗೊತ್ತಿದೆಯಲ್ಲ, ನಂಜನಗೂಡಿಗೂ ನನಗೊಂದು ನಂಟಿದೆ. ಅದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳಬೇಕಾಗತ್ತೆ. ಗುರುವಾಯೂರು ಅಷ್ಟೇ, ನಂಜನಗೂಡು ಅಷ್ಟೇ. ಸದ್ಯಕ್ಕೆ 3 ತಿಂಗಳು ಮನೆಯಲ್ಲಿ ಸಂಜೆ ಹೊತ್ತು ನಾನು ಹೇಳೋ ಈ ಮಂತ್ರವನ್ನು 108 ಬಾರಿ ದಿನನಿತ್ಯ ಉತ್ತರಾಭಿಮುಖ ಮಾಡಿದರೆ ಬಹಳ ಪರಿಣಾಮಕಾರಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಸಿಂಪಲ್ಲು, ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ, ಇಷ್ಟೇ ಮಂತ್ರ ಇರೋದು. ಎಷ್ಟೊತ್ತು ಬೇಕಾದರೂ ಮಾಡ್ಕೊಳ್ಳಿ ಅವರು, ಮಿನಿಮಮ್ 108 ಮಾಡಿದ್ರೆ ಭಾಳ ಒಳ್ಳೆಯದು. ಇಷ್ಟು ಮೀನ ರಾಶಿಗೆ ಸಂಬಂಧಪಟ್ಟಿದ್ದು.